ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವ ಊರುಗಳು ಯಾವುವು ಗೊತ್ತಾ? ಅಲ್ಲಿ ಎಷ್ಟು ಮಳೆಯಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಶಿವಮೊಗ್ಗ. ಫ್ರೆಂಡ್ಸ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ತೀರ್ಥಹಳ್ಳಿಯ ಆಗುಂಬೆಯಲ್ಲಿ. ಇಲ್ಲಿ ವರ್ಷಕ್ಕೆ 7,565 ಮಿಲಿಮೀಟರ್ ಮಳೆಯಾಗೋದು ವಾಡಿಕೆ. ಇದ್ ಬಿಟ್ರೆ ಹೊಸನಗರದ ನಗರದಲ್ಲಿ 5,205 ಮಿಲಿಮೀಟರ್ ಮತ್ತು ಸಾಗರದ ಕರೌರಿನಲ್ಲಿ 4,154 ಮಿಲಿಮೀಟರ್ ಮಳೆಯಾಗುತ್ತೆ. ಉಡುಪಿ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹೆಬ್ರಿಯ ಅಜೆಕಾರಿನಲ್ಲಿ ವಾರ್ಷಿಕ 5,802 ಮಿಲಿಮೀಟರ್. ಇದ್ ಬಿಟ್ರೆ ಕುಂದಾಪುರದಲ್ಲಿ 5,073 ಮಿಲಿಮೀಟರ್ ಮತ್ತು ಕಾರ್ಕಳದಲ್ಲಿ 4,777 ಮಿಲಿಮೀಟರ್ ಮಳೆಯಾಗುತ್ತೆ. ಕೊಡಗು. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದು ಮಡಿಕೇರಿಯ ಭಾಗಮಂಡಲದಲ್ಲಿ ವಾರ್ಷಿಕ 5,784 ಮಿಲಿಮೀಟರ್. ಇದ್ ಬಿಟ್ರೆ ಮಡಿಕೇರಿಯ ಸಂಪಾಜೆಯಲ್ಲಿ 4,418 ಮಿಲಿಮೀಟರ್ ಮತ್ತು ಮಡಿಕೇರಿ ನಗರದಲ್ಲಿ 3,265 ಮಿಲಿಮೀಟರ್ ಮಳೆಯಾಗುತ್ತೆ. ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಹೆಚ್ಚು ಮಳೆಯಾಗೋದು ಸೂಪಾದ ಕ್ಯಾಸಲ್ ರಾಕ್ನಲ್ಲಿ ವಾರ್ಷಿಕ 4,658 ಮಿಲಿಮೀಟರ್. ಇದ್ ಬಿಟ್ರೆ ಸಿದ್ದಾಪುರದ ಉಂಬಳ ಮನೆಯಲ್ಲಿ 4,456 ಮಿಲಿಮೀಟರ್ ಮತ್ತು ಭಟ್ಕಳದ ಸೂಸಗಡಿಯಲ್ಲಿ 4,322 ಮಿಲಿಮೀಟರ್ ಮಳೆಯಾಗುತ್ತೆ. ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಬೆಳ್ತಂಗಡಿಯಲ್ಲಿ ವರ್ಷಕ್ಕೆ 4,426 ಮಿಲಿಮೀಟರ್. ಇದ್ ಬಿಟ್ರೆ ಕೊಕ್ಕಡದಲ್ಲಿ 4,261 ಮಿಲಿಮೀಟರ್ ಮತ್ತು ಪಣಜೆಯಲ್ಲಿ 4,215 ಮಿಲಿಮೀಟರ್ ಮಳೆಯಾಗುತ್ತೆ. ಚಿಕ್ಕಮಗಳೂರು. ಈ ಜಿಲ್ಲೆಯಲ್ಲಿ ವಾರ್ಷಿಕ ಮಳೆ ಬೀಳೋದು ಶೃಂಗೇರಿಯ ಕಿಗ್ಗಾದಲ್ಲಿ ವಾರ್ಷಿಕ 4,377 ಮಿಲಿಮೀಟರ್. ಇದ್ ಬಿಟ್ರೆ ಮೂಡಿಗೆರೆಯ ಬಣಕಲ್ನಲ್ಲಿ 4,139 ಮಿಲಿಮೀಟರ್ ಮತ್ತು ಶೃಂಗೇರಿ ಪಟ್ಟಣದಲ್ಲಿ 3,887 ಮಿಲಿಮೀಟರ್ ಮಳೆಯಾಗುತ್ತೆ. ಹಾಸನ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಬೇಲೂರಿನ ಮಾದಿಹಳ್ಳಿಯಲ್ಲಿ ವರ್ಷಕ್ಕೆ 2,378 ಮಿಲಿಮೀಟರ್. ಇದ್ ಬಿಟ್ರೆ ಸಕಲೇಶಪುರದ ಹಾನುಬಾಳು ಎಂಬಲ್ಲಿ 2,377 ಮತ್ತು ಸಕಲೇಶಪುರದಲ್ಲಿ 2,247 ಮಿಲಿಮೀಟರ್ ಮಳೆಯಾಗುತ್ತೆ. ಬೆಳಗಾವಿ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಖಾನಾಪುರದ ಗುಂಜಿಯಲ್ಲಿ ವಾರ್ಷಿಕ 2,263 ಮಿಲಿಮೀಟರ್. ಇದ್ ಬಿಟ್ರೆ ಖಾನಾಪುರ ಪಟ್ಟಣದಲ್ಲಿ 1,950 ಮತ್ತು ಜಂಬೋಟಿಯಲ್ಲಿ 1,856 ಮಿಲಿಮೀಟರ್ ಮಳೆಯಾಗುತ್ತೆ. ಧಾರವಾಡ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದು ಅಳ್ನಾವರದಲ್ಲಿ ವಾರ್ಷಿಕ 1,267 ಮಿಲಿಮೀಟರ್. ಇದ್ ಬಿಟ್ರೆ ಖಲಘಟಗಿಯಲ್ಲಿ 979 ಮತ್ತು ತಬಕದ ಹೊನ್ನಿಹಳ್ಳಿಯಲ್ಲಿ 965 ಮಿಲಿಮೀಟರ್ ಮಳೆಯಾಗುತ್ತೆ. ಹಾವೇರಿ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹಾನಗಲ್ನ ಅಕ್ಕಿ ಆಲೂರಿನಲ್ಲಿ ವರ್ಷಕ್ಕೆ 1,067 ಮಿಲಿಮೀಟರ್. ಇದ್ ಬಿಟ್ರೆ ಹಾನಗಲ್ ಪಟ್ಟಣದಲ್ಲಿ 1,044 ಮತ್ತು ಬೊಮ್ಮನಹಳ್ಳಿ ಎಂಬಲ್ಲಿ 1,024 ಮಿಲಿಮೀಟರ್ ಮಳೆಯಾಗುತ್ತೆ. ಮೈಸೂರು. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹೆಚ್ಡಿ ಕೋಟೆಯ ಅಂತರಸಂತೆಯಲ್ಲಿ ವಾರ್ಷಿಕ 1,031 ಮಿಲಿಮೀಟರ್. ಇದ್ ಬಿಟ್ರೆ ಹುಣಸೂರಿನ ಹನಗೋಡಿನಲ್ಲಿ 976 ಮತ್ತು ಪಿರಿಯಾಪಟ್ಟಣದ ಹಾರನಹಳ್ಳಿಯಲ್ಲಿ 957 ಮಿಲಿಮೀಟರ್ ಮಳೆಯಾಗುತ್ತೆ. ಬೆಂಗಳೂರು ನಗರ. ಬೆಂಗಳೂರಿನಲ್ಲಿ ಹೆಚ್ಚು ಮಳೆಯಾಗೋದು ಬೆಂಗಳೂರು ಉತ್ತರದಲ್ಲಿ ವಾರ್ಷಿಕ 1,004 ಮಿಲಿಮೀಟರ್. ಇದ್ ಬಿಟ್ರೆ ತಾವರೆಕೆರೆಯಲ್ಲಿ 961 ಮತ್ತು ಉತ್ತರಹಳ್ಳಿಯಲ್ಲಿ 941 ಮಿಲಿಮೀಟರ್ ಮಳೆಯಾಗುತ್ತೆ. ರಾಮನಗರ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದು ಮಾಗಡಿ ಪಟ್ಟಣದಲ್ಲಿ ವಾರ್ಷಿಕ 1,000 ಮಿಲಿಮೀಟರ್. ಇದ್ ಬಿಟ್ರೆ ಮಾಡಬಾಳ್ ಎಂಬಲ್ಲಿ 968 ಮತ್ತು ರಾಮನಗರದಲ್ಲಿ 921 ಮಿಲಿಮೀಟರ್ ಮಳೆಯಾಗುತ್ತೆ. ಬೆಂಗಳೂರು ಗ್ರಾಮಾಂತರ. ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ನೆಲಮಂಗಲದಲ್ಲಿ ವರ್ಷಕ್ಕೆ 954 ಮಿಲಿಮೀಟರ್. ಇದ್ ಬಿಟ್ರೆ ತ್ಯಾಮಗೊಂಡ್ಲುವಿನಲ್ಲಿ 877 ಮತ್ತು ಹೊಸಕೋಟೆಯಲ್ಲಿ 857 ಮಿಲಿಮೀಟರ್ ಮಳೆಯಾಗುತ್ತೆ. ಬೀದರ್.
ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಬೀದರ್ ನಗರದಲ್ಲಿ ವಾರ್ಷಿಕ 939 ಮಿಲಿಮೀಟರ್. ಇದ್ ಬಿಟ್ರೆ ಬೀದರ್ ದಕ್ಷಿಣದಲ್ಲಿ 935 ಮತ್ತು ಜನವಾಡದಲ್ಲಿ 909 ಮಿಲಿಮೀಟರ್ ಮಳೆಯಾಗುತ್ತೆ. ಕಲಬುರಗಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಚಿಂಚೋಳಿ ಪಟ್ಟಣದಲ್ಲಿ ವಾರ್ಷಿಕ 913 ಮಿಲಿಮೀಟರ್. ಇದ್ ಬಿಟ್ರೆ ಕೋಡ್ಲಿಯಲ್ಲಿ 896 ಮತ್ತು ಸುಲೆಪೇಟ್ನಲ್ಲಿ 874 ಮಿಲಿಮೀಟರ್ ಮಳೆಯಾಗುತ್ತೆ. ಯಾದಗಿರಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಯಾದಗಿರಿ ನಗರದಲ್ಲಿ ವಾರ್ಷಿಕ 908 ಮಿಲಿಮೀಟರ್. ಇದ್ ಬಿಟ್ರೆ ಹತ್ತಿಕುಣಿಯಲ್ಲಿ 854 ಮತ್ತು ಶಹಾಪುರದಲ್ಲಿ 848 ಮಿಲಿಮೀಟರ್ ಮಳೆಯಾಗುತ್ತೆ. ಕೋಲಾರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದು ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯಲ್ಲಿ ವಾರ್ಷಿಕ 890 ಮಿಲಿಮೀಟರ್. ಇದ್ ಬಿಟ್ರೆ ಮುಳಬಾಗಿಲಿನಲ್ಲಿ 804 ಮತ್ತು ಮಾಲೂರಿನಲ್ಲಿ 798 ಮಿಲಿಮೀಟರ್ ಮಳೆಯಾಗುತ್ತೆ. ಮಂಡ್ಯ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಮದ್ದೂರಿನ ಕೊಪ್ಪದಲ್ಲಿ ವರ್ಷಕ್ಕೆ 883 ಮಿಲಿಮೀಟರ್. ಇದ್ ಬಿಟ್ರೆ ಮಳವಳ್ಳಿಯ ಹಲಗೂರಿನಲ್ಲಿ 799 ಮತ್ತು ಮದ್ದೂರಿನ ಅತಗೂರಿನಲ್ಲಿ 779 ಮಿಲಿಮೀಟರ್ ಮಳೆಯಾಗುತ್ತೆ. ಚಾಮರಾಜನಗರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಯಳಂದೂರಿನಲ್ಲಿ ವಾರ್ಷಿಕ 867 ಮಿಲಿಮೀಟರ್. ಇದ್ ಬಿಟ್ರೆ ಕೊಳ್ಳೇಗಾಲದಲ್ಲಿ 843 ಮತ್ತು ಸಂತೆಮರಹಳ್ಳಿಯಲ್ಲಿ 838 ಮಿಲಿಮೀಟರ್ ಮಳೆಯಾಗುತ್ತೆ. ದಾವಣಗೆರೆ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಚನ್ನಗಿರಿಯಲ್ಲಿ ವಾರ್ಷಿಕ 840 ಮಿಲಿಮೀಟರ್. ಇದ್ ಬಿಟ್ರೆ ನ್ಯಾಮತಿಯ ಬೆಳಗುತ್ತಿಯಲ್ಲಿ 826 ಮಿಲಿಮೀಟರ್ ಮತ್ತು ಚನ್ನಗಿರಿಯ ಉಬ್ರಾಣಿಯಲ್ಲಿ 752 ಮಿಲಿಮೀಟರ್ ಮಳೆಯಾಗುತ್ತೆ. ತುಮಕೂರು ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಗೂಳೂರಿನಲ್ಲಿ ವಾರ್ಷಿಕ 869 ಮಿಲಿಮೀಟರ್. ಇದ್ ಬಿಟ್ರೆ ತುಮಕೂರು ದಕ್ಷಿಣದಲ್ಲಿ 846 ಮಿಲಿಮೀಟರ್ ಮತ್ತು ತುಮಕೂರು ಪೂರ್ವದಲ್ಲಿ 844 ಮಿಲಿಮೀಟರ್ ಮಳೆಯಾಗುತ್ತೆ. ಚಿಕ್ಕಬಳ್ಳಾಪುರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಚಿಕ್ಕಬಳ್ಳಾಪುರ ನಗರದಲ್ಲಿ ವಾರ್ಷಿಕ 828 ಮಿಲಿಮೀಟರ್. ಇದ್ ಬಿಟ್ರೆ ನಂದಿ ಹಿಲ್ಸ್ ನಲ್ಲಿ 808 ಮತ್ತು ಚಿಂತಾಮಣಿಯಲ್ಲಿ 787 ಮಿಲಿಮೀಟರ್ ಮಳೆಯಾಗುತ್ತೆ. ಬಳ್ಳಾರಿ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಸಂಡೂರಿನಲ್ಲಿ ವರ್ಷಕ್ಕೆ 819 ಮಿಲಿಮೀಟರ್. ಇದ್ ಬಿಟ್ರೆ ಸಿರುಗುಪ್ಪದಲ್ಲಿ 675 ಮತ್ತು ಹಚ್ಚಳ್ಳಿಯಲ್ಲಿ 655 ಮಿಲಿಮೀಟರ್ ಮಳೆಯಾಗುತ್ತೆ. ವಿಜಯನಗರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹರಪನಹಳ್ಳಿಯ ಚಿಗಟೇರಿಯಲ್ಲಿ ವಾರ್ಷಿಕ 761 ಮಿಲಿಮೀಟರ್. ಇದ್ ಬಿಟ್ರೆ ಹರಪನಹಳ್ಳಿ ಪಟ್ಟಣದಲ್ಲಿ 755 ಮತ್ತು ಹೊಸಪೇಟೆಯಲ್ಲಿ 704 ಮಿಲಿಮೀಟರ್ ಮಳೆಯಾಗುತ್ತೆ. ರಾಯಚೂರು ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಯರಗೇರಾದಲ್ಲಿ ವಾರ್ಷಿಕ 763 ಮಿಲಿಮೀಟರ್. ಇದ್ ಬಿಟ್ರೆ ದೇವದುರ್ಗದಲ್ಲಿ 759 ಮತ್ತು ರಾಯಚೂರು ನಗರದಲ್ಲಿ 736 ಮಿಲಿಮೀಟರ್ ಮಳೆಯಾಗುತ್ತೆ. ಗದಗ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ರೋಣದಲ್ಲಿ ವರ್ಷಕ್ಕೆ 737 ಮಿಲಿಮೀಟರ್. ಇದ್ ಬಿಟ್ರೆ ಶಿರಹಟ್ಟಿಯಲ್ಲಿ 689 ಮತ್ತು ನರೇಗಲ್ನಲ್ಲಿ 668 ಮಿಲಿಮೀಟರ್ ಮಳೆಯಾಗುತ್ತೆ. ಚಿತ್ರದುರ್ಗ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದು ಹೊಳಲ್ಕೆರೆಯಲ್ಲಿ ವಾರ್ಷಿಕ 722 ಮಿಲಿಮೀಟರ್. ಇದ್ ಬಿಟ್ರೆ ಚಿತ್ರದುರ್ಗ ನಗರದಲ್ಲಿ 666 ಮಿಲಿಮೀಟರ್ ಮತ್ತು ಹೊಳಲ್ಕೆರೆಯ ತಾಳ್ಯದಲ್ಲಿ 650 ಮಿಲಿಮೀಟರ್ ಮಳೆಯಾಗುತ್ತೆ. ಕೊಪ್ಪಳ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಕುಕನೂರಿನಲ್ಲಿ ವಾರ್ಷಿಕ 693 ಮಿಲಿಮೀಟರ್. ಇದ್ ಬಿಟ್ರೆ ಕುಷ್ಟಗಿಯ ಹನುಮನಾಳದಲ್ಲಿ 658 ಮಿಲಿಮೀಟರ್ ಮತ್ತು ಹಿಟ್ನಾಳದಲ್ಲಿ 640 ಮಿಲಿಮೀಟರ್ ಮಳೆಯಾಗುತ್ತೆ. ವಿಜಯಪುರ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಮುದ್ದೇಬಿಹಾಳದ ನಾಲತವಾಡದಲ್ಲಿ ವಾರ್ಷಿಕ 691 ಮಿಲಿಮೀಟರ್. ಇದ್ ಬಿಟ್ರೆ ವಿಜಯಪುರ ನಗರದಲ್ಲಿ 671 ಮಿಲಿಮೀಟರ್ ಮತ್ತು ಬಸವನ ಬಾಗೇವಾಡಿಯಲ್ಲಿ 669 ಮಿಲಿಮೀಟರ್ ಮಳೆಯಾಗುತ್ತೆ. ಬಾಗಲಕೋಟೆ ಈ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋದು ಹುನಗುಂದದಲ್ಲಿ ವಾರ್ಷಿಕ 670 ಮಿಲಿಮೀಟರ್. ಇದ್ ಬಿಟ್ರೆ ಹುನಗುಂದದ ಕರಡಿ ಎಂಬಲ್ಲಿ 654 ಮಿಲಿಮೀಟರ್ ಮತ್ತು ಇಳಕಲ್ನಲ್ಲಿ 651 ಮಿಲಿಮೀಟರ್ ಮಳೆಯಾಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ನಿಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗೋ ಊರುಗಳು ಯಾವುವು?
ಅಲ್ಲೆಷ್ಟು ಮಳೆಯಾಗುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.